ಟಾಪಿಕ್ ನೇಮ್ ಈಸ್ ಪಾಲಿನಾಮಿಯಲ್. ಓಕೆ, ಸೊ ಪಾಲಿನಾಮಿಯಲ್ಸ್ ಅನ್ನೋದು ಇದು ಒಂದು ಆಲ್ಮೋಸ್ಟ್ ನಾನು 1 ಮಂತ್ ಆಗಿರ್ಬೋದು ಸ್ಟಾರ್ಟ್. ದಿಸ್ ಇಸ್ ದ ಬಿಗ್ ಚಾಪ್ಟರ್ ಇನ್ ದಿಸ್ ಕ್ಲಾಸ್. ಓಕೆ, ಅಂದ್ರೆ ಬಹು ಪದೋಕ್ತಿಗಳು ಅನ್ನೋದೊಂದು ಒಂದು ದೊಡ್ಡ ಟಾಪಿಕ್ ಆಗಿದೆ. ಆಲ್ಮೋಸ್ಟ್ ನಾನು ಹೇಳ್ತಾ ಇದ್ದೀನಲ್ಲ 1 ಮಂತ್ ಆಗಿರ್ಬೋದು ನಾನು ಇದನ್ನ ಸ್ಟಾರ್ಟ್ ಮಾಡಿ. ಸೊ ಲಾಸ್ಟ್ ಬಂದಿದೀವಿ ಆಲ್ಮೋಸ್ಟ್. ಇವತ್ತು ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಲೆಟ್ಸ್ ಸಿ ಅದು ಮುಗಿತೈತೋ ಇಲ್ಲ ಗೊತ್ತಿಲ್ಲ. ಓಕೆ, ಸೊ ಟಾಪಿಕ್ ನೇಮ್ ಈಸ್ ಪಾಲಿನಾಮಿಯಲ್ಸ್. ಓಕೆ, ಪಾಲಿನಾಮಿಯಲ್ಸ್ ಅಂದ್ರ ಬಹು ಪದೋಕ್ತಿಗಳು. ಓಕೆ, ಸೊ ಇದ್ರೊಳಗೆ ನಾನು ಯಾವ್ದನ್ನ ಹೇಳ್ತಾ ಇದ್ದೆ ಅಂದ್ರ ಎಕ್ಸಸೈಸ್ 2.4 ಎಕ್ಸಸೈಸ್ 2.4 ಅನ್ನೋ ಒಂದು ಅಭ್ಯಾಸವನ್ನ ಬಿಡಿಸ್ತಾ ಇದ್ದೆ. ಹೌದಾ? ಎಕ್ಸಸೈಸ್ 2.4, right? So in this exercise I have already completed second main, first main and second main, and then today we are going to start third main. Okay, third main ಏನಿದೆ ನೋಡ್ರಿ. third main first question ಓದ್ತೆ ನೋಡ್ರಿ. Third one, factorize the following using appropriate identities. ಹೌದಾ? ಅಲ್ಲಿ ಏನಾಗಿದೆ, ನಮಗ ಫ್ಯಾಕ್ಟರೈಸ್ ಮಾಡ್ಬೇಕು ಅಥವಾ ಅದನ್ನ ಅಪವರ್ತನಗಳನ್ನ ತೆಗಿಬೇಕು. ಕ್ವಶನ್ ಇನ್ನೊಂದ್ಸಲ ಓದ್ಲಿ ನಾನು. ಫ್ಯಾಕ್ಟರೈಸ್ ದ ಫಾಲೋಯಿಂಗ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಐಡೆಂಟಿಟೀಸ್. ಐಡೆಂಟಿಟೀಸ್ ಮೀನ್ಸ್ ನಿತ್ಯ ಸಮೀಕರಣ. ಬಹು ಪದೋಕ್ತಿಯೊಳಗೆ ಬರ್ತಕ್ಕಂಥ ಇದೊಂದು ನಿತ್ಯ ಸಮೀಕರಣಗಳು. ಹೌದಾ? ಫಸ್ಟ್ ಐ ಕ್ಯಾನ್ ರೈಟ್ questions first. First question is third main. First question is 9x square plus 6xy, right? 6xy plus y square. ಹೌದಾ? ಇಲ್ಲಿ ನೋಡ್ರಿ, ನಿಮ್ಗೆ ಇದರಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ ಗಳು ಇರೋದ್ರಿಂದ ಹಾರ್ಡ್ಲಿ ನಾನು ಒಂದೊಂದ್ ಮೇನ್ ಒಳಗ 1 or 2 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೇನೆ. ಉಳಿದಿದ್ದು ನಿಮ್ಗೆ ಬಿಟ್ಟಿರ್ತೇನೆ. ನಿಮ್ಗೆ ಏನಾದ್ರೂ ಡೌಟ್ಸ್ ನೀವು ಸಾಲ್ವ್ ಮಾಡ್ರಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ನನಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ರಿ. ನಾವು ಯಾವ ಪ್ರಾಬ್ಲಮ್ ಆಗಿದೆ ನಾನು ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಕ್ವಶನ್ ಏನಿದೆ, 9x square plus 6xy plus y square ಅಂತ ಇದೆ. ಹೌದಾ? ಸೊ ನಾವೀಗ ಏನ್ ಮಾಡ್ಬೇಕು, ಇದನ್ನ ಅಪ್ರೋಪ್ರಿಯೇಟ್ ಐಡೆಂಟಿಟೀಸ್ ಯೂಸ್ ಮಾಡ್ಕೊಂಡು ಇದ್ರದ್ದು ಫ್ಯಾಕ್ಟರ್ಸ್ ಗಳನ್ನ ಅಂದ್ರ ಅಪವರ್ತನಗಳನ್ನ ನಾವೇನ್ ಮಾಡ್ಬೇಕು, ತೆಗಿಬೇಕು. ಹೌದಾ? ಸೊ ನಾ ಇದನ್ನ ಯಾವ ರೀತಿ ಮಾಡ್ತೇನೆ ನೋಡ್ರಿ. ಸ್ವಲ್ಪ ಇದು ಯಾವ ಐಡೆಂಟಿಟಿ ಇದೆ ಅಂತ ನಾನು ನಿಮಗ್ ಒಂದ್ ಹಿಂಟ್ ಕೊಟ್ಬಿಡ್ತೇನೆ. ಹೌದಾ? ಐಡೆಂಟಿಟಿ ಯಾವ್ದಿದೆ ನೋಡ್ರಿ, ಸ್ವಲ್ಪ ಗೆಸ್ ಮಾಡ್ರಿ ನೋಡೋಣ ಯಾವ್ದಿರ್ಬೋದು ಇದು. ಜಸ್ಟ್ ನಾನು ಬರೀತೇನೆ ನೋಡ್ರಿ. x square plus 2xy plus y square. ನೆನ್ಪಾಯ್ತು? x square plus 2xy plus y square ಅಂತ ಇದೆ. ಹಾಗಾದ್ರೆ ಇದು ಯಾವ್ದರ ಐಡೆಂಟಿಟಿ ಇದೆ ನೋಡ್ರಿ. ಯಾವ್ದನ್ನ ಸಾಲ್ವ್ ಮಾಡಿದ್ಮೇಲೆ ಇದು ಬರ್ತೈತಿ ನಮ್ಗ, ಸ್ವಲ್ಪ ಹೇಳ್ರಿ ನೋಡೋಣ. x plus y bracket square, right? x plus y bracket square ಅನ್ನ ಇದ್ರದ ಐಡೆಂಟಿಟಿ ಏನಾಗತ್ ನಮಗ, x square plus 2xy plus y square ಅಂತ ಬರ್ತೈತಿ, ರೈಟ್? ಸೊ ಇದು ಈ ರೀತಿ ಇದೆ. ಹೌದು ಅಲ್ಲ ಅಂತ ಹೇಳಿ ನಿಮಗೊಂದ್ಸಲ ಕ್ಲಾರಿಫಿಕೇಶನ್ ಮಾಡೋಣ. ಸೊ ಇಲ್ಲಿ ಏನಾಗತ್, ನನಗ 9x square ಅಂತ ಇದೆಯಲ್ಲ, ಇದ್ರದ್ದು ನಾನು ಏನ್ ಮಾಡ್ಬೇಕು, ಸ್ಕ್ವೇರ್ ರೂಟ್ ಅನ್ನ ಐಡೆಂಟಿಫೈ ಮಾಡ್ಬೇಕು. ವಿ ಹ್ಯಾವ್ ಟು ಐಡೆಂಟಿಫೈ ದ ಸ್ಕ್ವೇರ್ ರೂಟ್ ಆಫ್ ದಿಸ್ ಟರ್ಮ್. ಓಕೆ, ಹಾಗಾದ್ರೆ 9 ದ ಸ್ಕ್ವೇರ್ ರೂಟ್ ಏನಾಗತ್ ನೋಡ್ರಿ. 9 ದ ಸ್ಕ್ವೇರ್ ರೂಟ್ ಏನಾಗತ್ತ? ಕ್ಯಾನ್ ಎನಿಬಡಿ ಟೆಲ್ ಮೀ? 9 ಸ್ಕ್ವೇರ್ ರೂಟ್ ಏನಾಗತ್ತ? ಎಕ್ಸಾಕ್ಟ್ಲಿ 3x ಬ್ರಾಕೆಟ್ ಸ್ಕ್ವೇರ್ ರೂಟ್, ನಾಟ್ ಸ್ಕ್ವೇರ್. ಸ್ಕ್ವೇರ್ ರೂಟ್ 81 ಅಂತ ಹೇಳಿದ್ರು, ನಾನು ಹೇಳ್ತಾ ಇರೋದು ಸ್ಕ್ವೇರ್ ರೂಟ್ ಅಂತ ಹೇಳ್ತಾ ಇದ್ದೀನಿ. ಸ್ಕ್ವೇರ್ ಬೇರೆ, ಸ್ಕ್ವೇರ್ ರೂಟ್ ಬೇರೆ, ರೈಟ್? ಸ್ಕ್ವೇರ್ ಮೀನ್ಸ್ ಡಬಲ್. ಸ್ಕ್ವೇರ್ ರೂಟ್ ವರ್ಗಮೂಲ, ನಾಟ್ 81. ವರ್ಗಮೂಲ ಅಂದ್ರ ಯಾವ ಸಂಖ್ಯೆಯನ್ನ 2 times ಮಲ್ಟಿಪ್ಲೈ ಮಾಡಿದಾಗ ನಮಗ 9 ಬಂತ ಹೇಳ್ರಿ. ಎಕ್ಸಾಕ್ಟ್ಲಿ 3 ಬಂತ. ಹೌದಾ? ಸೊ 3x ಬ್ರಾಕೆಟ್ ಸ್ಕ್ವೇರ್ ಅನ್ನ ಈ ರೀತಿ ಬರ್ದೆ ನಾನು. ಓಕೆ, ನೆಕ್ಸ್ಟ್ ಪ್ಲಸ್ ಇಲ್ಲಿ ನೋಡ್ರಿ 2xy ಅಂತ ನನಗಾಗ್ಬೇಕಿದು, ರೈಟ್? ಹೌದಾ? ಹಾಗಾದ್ರೆ 2 ಆಲ್ರೆಡಿ ಇದೆ, ರೈಟ್? ಇಲ್ಲಿ ನನಗೆ ಏನಾಗ್ಬೇಕು, 6x ಬರ್ಬೇಕಂದ್ರೆ ನಾನು ಇಲ್ಲಿ ಎಷ್ಟು ಮಲ್ಟಿಪ್ಲೈ ಮಾಡ್ಬೇಕು? x ಅಂದ್ರೆ ನನಗೆ ಏನಾಗಿದೆ, ಇಲ್ಲಿ 3x ಅಂತ ಇದೆಯಲ್ಲ. ಹಾಗಾದ್ರೆ ನಾನು ಇದನ್ನ
3x ಅಂತ ಮಲ್ಟಿಪ್ಲೈ ಮಾಡ್ತೀನಿ. ಅಗೇನ್ ನನ್ಗೆ ಇಲ್ಲಿ y ಏನಾಗಿದೆ, ಇಲ್ಲಿ ಯಾವುದೇ ಒಂದು ಸಂಖ್ಯೆ ಇಲ್ಲ ನಮ್ಗೆ, ಹೌದಾ? ಅಲ್ಲಿ ಜಸ್ಟ್ y ಅಷ್ಟೇ ಇದೆ. ಸಿಂಪ್ಲಿ ಐ ಕ್ಯಾನ್ ರೈಟ್ y ಅಂತ ಬರೀತೇನೆ. ಓಕೆ, ನೆಕ್ಸ್ಟ್ ಪ್ಲಸ್ y ಸ್ಕ್ವೇರ್. y ಸ್ಕ್ವೇರ್ ಸ್ಕ್ವೇರ್ ರೂಟ್ ಏನಾಗತ್ ನಮ್ಗ? y ಸ್ಕ್ವೇರ್ ಸ್ಕ್ವೇರ್ ರೂಟ್ ಏನಾಗತ್ತ? ಅಗೇನ್ ದಟ್ ಈಸ್ y, ಓನ್ಲಿ y ಅಷ್ಟೇ. ಅದನ್ನ ಈ ರೀತಿ ನಾನು ಬರೀತೀನಿ, ಹೌದಾ? ಕರೆಕ್ಟ್ ಆಯ್ತಾ? ಸೊ ಈಗ ಒಂದ್ಸಲ ಇದನ್ನ ಕಂಪೇರ್ ಮಾಡ್ರಿ ನೀವು. ಎಕ್ಸ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಏನಾಗಿದೆ? 3x ಬ್ರಾಕೆಟ್ ಸ್ಕ್ವೇರ್ ಅಂತ ಆಗಿದೆ, ರೈಟ್? ನೆಕ್ಸ್ಟ್ 2 ಆಸ್ ಇಟ್ ಈಸ್, ಎಕ್ಸ್ ಬದ್ಲಿ 3x ಆಯ್ತು, y ಅಗೇನ್ ಸೇಮ್ y ಬಂತು, y ಸ್ಕ್ವೇರ್ ಮೀನ್ಸ್ y ಬ್ರಾಕೆಟ್ ಸ್ಕ್ವೇರ್ ಅಂತ ಬಂತು. ಸೊ ಈ ರೀತಿ ಇದ್ದಾಗ ನಾನು ಈ ರೀತಿ ಬರೀಬಹುದು ಇದನ್ನ, ಹೌದಾ? ಈ ರೀತಿ ಜಸ್ಟ್ ಟರ್ಮ್ಸ್ ಗಳನ್ನಷ್ಟೇ ನಾನು ಚೇಂಜ್ ಮಾಡಬಹುದು, ರೈಟ್? ಸೊ ಈಗ ಏನಾಗತ್ ನೋಡ್ರಿ, ಇಲ್ಲೇ ಎಕ್ಸ್ ಬದ್ಲಿ ನಾನು ಏನ್ ಬರಿಬೇಕು ಹೇಳ್ರಿ? ಇಲ್ಲೇ 3x ಅಂತ ಬರಿಬಹುದು. ಎನಿ ಡೌಟ್ಸ್? ಹೌದಾ? ಎಕ್ಸ್ ಬದ್ಲಿ ನಾನು ಏನ್ ಬರಿಬೇಕಿಲ್ಲ? 3x ಬರಿಬಹುದಾ? ರೈಟ್, ಎಕ್ಸಾಕ್ಟ್ಲಿ. ಪ್ಲಸ್ ಅಗೇನ್ ಇಲ್ಲಿ y ಇದೆ, ಇಲ್ಲಿ y ಇದೆ, ಡೋಂಟ್ ವರಿ ಸರ್. ನಾವೇನ್ ಮಾಡ್ಬೋದು ಹೇಳ್ರಿ? ಡೈರೆಕ್ಟ್ y ಅಂತ ಬರೆದು ಬ್ರಾಕೆಟ್ ಸ್ಕ್ವೇರ್ ಅನ್ನ ಬರೆದು ಬಿಟ್ರೆ ಆಯ್ತು. ದಿಸ್ ಈಸ್ ದ ಫ್ಯಾಕ್ಟರ್, ಹೌದಾ? ಈ ಒಂದು ಏನಂತಾರೆ, ಇದು ಬೀಜೋಕ್ತಿಯ ಒಂದು ಐಡೆಂಟಿಟಿನ ಯೂಸ್ ಮಾಡ್ಕೊಂಡು ನಾವ್ ಇದ್ರದ ಫ್ಯಾಕ್ಟರ್ಸ್ ಗಳನ್ನ ಬರ್ತೀವಿ, ಹೌದಾ? 3x ಪ್ಲಸ್ y ಬ್ರಾಕೆಟ್ ಸ್ಕ್ವೇರ್. ನಿಮ್ಗೆ ಇನ್ನೂ ಡೌಟ್ಸ್ ಇತ್ತಂದ್ರ 3x ಪ್ಲಸ್ y ಬ್ರಾಕೆಟ್ ಸ್ಕ್ವೇರ್ ಅನ್ನ ಇದನ್ನೇನ್ ಮಾಡ್ರಿ? ಎಕ್ಸ್ಪ್ಯಾಂಡ್ ಮಾಡ್ರಿ. ಯಾವ್ದನ್ನ ಯೂಸ್ ಮಾಡ್ಕೊಂಡ ನಿಮಗೆ ಹಿಂದಿನ ಕ್ಲಾಸ್ ಒಳಗೆ ಹೇಳಿದೆ ನಾನು. ಯಾವಾಗಂದ್ರೆ ನಿಮ್ಮ ಫಸ್ಟ್ ಮೇನು ಸೆಕೆಂಡ್ ಮೇನ್ ಒಳಗ ಈ ರೀತಿ ಕೊಟ್ಟಾಗ ನಾವ್ ಈ ರೀತಿ ಬರ್ದೇವೆ, ಹೌದಾ? ಈಗ ಅಗೇನ್ ಈ ರೀತಿ ಕೊಟ್ಟಾಗ ನಾನು ಈ ರೀತಿ ಬರದ್ರೆ ನೀವ್ ಇದನ್ನ ಮತ್ತೆ ಸಾಲ್ವ್ ಮಾಡ್ರಿ, ಅಗೇನ್ ನಮಗ ಇದೇ ನಿಮಗ ಸೊಲ್ಯೂಷನ್ ಬರ್ತೈತಿ, ರೈಟ್? ಹಾಗಾದ್ರೆ ಅರ್ಥ ಆಯ್ತಾ ಇದು? 3x ಪ್ಲಸ್ y ಬ್ರಾಕೆಟ್ ಸ್ಕ್ವೇರ್ ಫ್ಯಾಕ್ಟರ್ಸ್ ಮೀನ್ಸ್ ಇದನ್ನ ನೀವು 2 ಟೈಮ್ಸ್ ಬರ್ಕೋಬಹುದು, ಅಥವಾ ಇಷ್ಟೇ ಇಟ್ರು ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಹೌದಾ? ಹಾಗಾದ್ರೆ ನಾನು ಇದನ್ನ ಏನಂತ ಬರೀಬಹುದು? 3x ಪ್ಲಸ್ y ಇಂಟು 3x ಪ್ಲಸ್ y, ಯಾಕಂದ್ರ ಇದು 2 ಟೈಮ್ಸ್ ಅಂತ ಇದೆ ನಮ್ಗೆ, ರೈಟ್? ಕರೆಕ್ಟ್ ಆಯ್ತಾ ಇದು? ಸೊ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ರಿ ಇನ್ನು, ಯಾಕಂದ್ರೆ ಇದು ಮ್ಯಾಥ್ಸ್. ಯಾಕಂದ್ರೆ ನೀವು ಸೈನ್ಸ್ ಆಯ್ತು, ಇಂಗ್ಲಿಷ್ ಆಯ್ತು, ಒಮ್ಮೆ ಹೋಗ್ತಾ ಇರ್ತಿತ್ತು. ಬಟ್ ಇಲ್ಲಿ ಮ್ಯಾಥ್ಸ್ ಒಳಗೆ ಏನಾಗ್ತಾ ಇದೆ, ಒಂದೊಂದು ಸ್ಟೆಪ್ ನಿಮ್ಗ ಇಂಪಾರ್ಟೆಂಟ್. ನಿಮ್ಗೆ ಎಲ್ಲೋ ಒಂದ್ ಕಡೆ ಲಕ್ಷ್ಯ ಇದ್ದಾಗ ನಾನು ಏನೋ ಒಂದು ಟರ್ಮ್ ಬರದೆ ಅಂದ್ರೆ ಆಯ್ತು, ಮ್ಯಾಥ್ಸ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತೈತಿ ನಿಮ್ಗ, ಹೌದಾ? ಅನುಭವ ಆಗಿರ್ಬೇಕಲ್ಲ. ಏನೋ ಹೇಳಿದ್ರು ಸರ್ ಅಥವಾ ಟೀಚರ್ ಏನೋ ಹೇಳಿದ್ರು ನನ್ಗೇನು ಅರ್ಥ ಆಗ್ಲಿಲ್ಲ ಅನ್ನೋ ಸಿಚುವೇಶನ್ ಬರ್ತೈತಿ, ಹೌದಾ? ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಎಲ್ಲಿ ಡೌಟ್ಸ್ ಇತ್ತು ಹೇಳ್ರಿ, ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ, ಏನೂ ಪ್ರಾಬ್ಲಮ್ ಇಲ್ಲ, ಓಕೆ? ಹೌದಾ? ಆದ್ರೂ ನಾನು ನೀವು ಕೇಳಿಲ್ಲ ಅಂದ್ರೆ ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡ್ರಿ. ಅವ್ರು ಏನ್ ಕೊಟ್ಟಾರ ಇಲ್ಲೇ ನಮ್ಗೆ ಏನಾಗಿದೆ? ಫ್ಯಾಕ್ಟರೈಸ್ ದ ಫಾಲೋಯಿಂಗ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಐಡೆಂಟಿಟೀಸ್ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಈಗ ಏನಾಯ್ತು, ಇದನ್ನ ಕೊಟ್ಬಿಟ್ಟಿದ್ದಾರೆ ನಮಗ್, ಹೌದಾ? ಸೊ ಸ್ವಲ್ಪ ಇದನ್ನ ನೋಡ್ಲಿಕ್ಕೆ ನಮ್ಗ ಯಾವ ಒಂದು ಐಡೆಂಟಿಟಿ ಇದೆ ಅಂತ ನಾವು ಐಡೆಂಟಿಫೈ ಮಾಡ್ಬೇಕು. ಸೊ ಇದು ಯಾವ ಐಡೆಂಟಿಟಿ ಇದೆ ನೋಡ್ರಿ, ಇಲ್ಲೇ ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ ಇಲ್ಲಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು x ಪ್ಲಸ್ y ಬ್ರಾಕೆಟ್ ಸ್ಕ್ವೇರ್. ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಸ್ಕ್ವೇರ್ ದ ಎಕ್ಸ್ಪ್ಯಾನ್ಷನ್ ಫಾರ್ಮ್ ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ y ಸ್ಕ್ವೇರ್ ರೂಪದೊಳಗಿದೆ ಆಲ್ರೆಡಿ. ನಾವೀಗ ಏನ್ ಮಾಡ್ಬೇಕಿದನ್ನ ಎಕ್ಸ್ ಪ್ಲಸ್ y ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗಿದನ್ನ ತರಬೇಕು. ಸೊ ಈಗ ತರಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಹ್ಯಾವ್ ಟು ಐಡೆಂಟಿಫೈ ದಿಸ್ ಟರ್ಮ್, ಸ್ಕ್ವೇರ್ ರೂಟ್ ಆಫ್ ದಿಸ್ ಟರ್ಮ್, ಹೌದಾ? ಸ್ವಲ್ಪ ನಾವು ಸ್ಕ್ವೇರ್ ರೂಟ್ ಅನ್ನ ನೆನಪು ಮಾಡ್ಕೊಂಡು ಆ ಸ್ಕ್ವೇರ್ ರೂಟ್ ಅನ್ನ ಬರ್ದೀವಿ ಅಂತಂದ್ರೆ ನಾವು ಈಸಿಲಿ ಇಲ್ಲಿ ಏನ್ ಮಾಡ್ಬೋದು ಹೇಳ್ರಿ, ನಾವು ಇದನ್ನ ಸಾಲ್ವ್ ಮಾಡ್ಬೋದು. ಅಗೇನ್ ಇಲ್ಲಿ ಏನಾಯ್ತು? 9 ಇದೆ, ಹೌದಾ? ಇದ್ರದ್ದು ಸ್ಕ್ವೇರ್ ರೂಟ್ ಏನಾಗತ್ ನೋಡ್ರಿ, ಸ್ಕ್ವೇರ್ ರೂಟ್ ಮೀನ್ಸ್ ವರ್ಗಮೂಲ. ವರ್ಗಮೂಲ ನೆನ್ಪಿಟ್ಕೋರಿ, ವರ್ಗ ಬೇರೆ ವರ್ಗಮೂಲ ಬೇರೆ. ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್, ಓಕೆ, ಡಿಫ್ರೆನ್ಸ್ ಇದೆ ಅಲ್ಲಿ, ಹೌದಾ? ಈಗ 9 ಇದ್ರದ್ದು ಸ್ಕ್ವೇರ್ ರೂಟ್ ಏನಾಗತ್ ನಮಗ 3x ಬ್ರಾಕೆಟ್ ಸ್ಕ್ವೇರ್ ಅಂತ ಬರದೆ. ಈಗ 6xy ಅಂದ್ರೆ 2xy ಇದ್ದಂಗ ಆಲ್ರೆಡಿ 2 ಬರೆಯೋಣ. ಇನ್ನು ಎಷ್ಟು ಟರ್ಮ್ ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 6 ಬರ್ತೈತಿ. ಆಲ್ರೆಡಿ ಇಲ್ಲಿ x ವ್ಯಾಲ್ಯೂ ಗೊತ್ತಿದೆ ನಮ್ಗೆ ಈಸಿಲಿ, ಹೌದಾ? ಅದೇ 3x ಅನ್ನ ಇಲ್ಲಿ ಬರದೆ, ಓಕೆ? 2 ಇಂಟು 3x. ಅಗೇನ್ ನಾನು ಇಲ್ಲಿ y ಏನಾಗಿದೆ, y ಟರ್ಮ್ ಅನ್ನ ಬರದೆ, ಯಾಕಂದ್ರೆ ಇಲ್ಲಿ y ಜೊತೆ ನನಗೆ ಯಾವುದೇ ಸಂಖ್ಯೆ ಇಲ್ಲ, ಕರೆಕ್ಟ್? ನೆಕ್ಸ್ಟ್ y ಇಲ್ಲಿದನ್ನ ಬ್ರಾಕೆಟ್ ಸ್ಕ್ವೇರ್ ಮಾಡ್ರಿ. ಅದಾದ್ಮೇಲೆ ಈಗ ಏನಾಯ್ತು, ಸೇಮ್ ಇದೇ ಫಾರ್ಮ್ ಒಳಗ್ ಬಂದ್ಬಿಡ್ತದ. ಎಕ್ಸ್ ಸ್ಕ್ವೇರ್ ಪ್ಲಸ್ 2xy
ಪ್ಲಸ್ ವೈ ಸ್ಕ್ವೇರ್ ಅಂತ ಬಂದಾಗ ನಾನು ಅಗೇನ್ ಏನ್ ಬರಿಬಹುದಿಲ್ಲ, ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿಬಹುದು. ಹೌದಾ? ಅದಕ್ಕೆ ನಾನು ಏನ್ ಮಾಡಿದೆ, ಎಕ್ಸ್ ಅಂದ್ರ 3x, ವೈ ಅಂದ್ರ ವೈ. ಸೊ ಹಾಗಾಗಿ 3x ಪ್ಲಸ್ ವೈ ಬ್ರಾಕೆಟ್ ಸ್ಕ್ವೇರ್ ಅನ್ನ 3x ಪ್ಲಸ್ ವೈ ಇಂಟು 3x ಪ್ಲಸ್ ವೈ ಅನ್ನ 2 ಟರ್ಮ್ ಬರದೆ. ಯಾಕಂದ್ರೆ ಅವರು ಅಪವರ್ತನಗಳನ್ನ ಬರೀರಿ ಅಂತ ಹೇಳಿದಾರೆ, ನಿಮಗ್ ಸ್ವಲ್ಪ ಕ್ಲಾರಿಫೈ ಆಗ್ಲಿ ಅನ್ನೋದಕ್ಕೆ ಬರ್ದೇನೆ. ಇದೇನ್ ಬರೆಯುವಂತ ನೆಸೆಸಿಟಿ ಇಲ್ಲ, ನೀವು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರು ಓಕೆ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್ ಅಂತ ಅನ್ಕೋತೀನಿ ನಾನು. ಹೌದಾ? ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನಾನು ಯೂಸ್ವಲಿ ನಾನು ಏನ್ ಮಾಡ್ತೀನಿ, ಎಕ್ಸರ್ಸೈಸ್ ಗಳನ್ನ ಸಾಲ್ವ್ ಮಾಡ್ತೀನಿ. ನಿಮ್ಗೆ ಬರೀ ಎಕ್ಸಾಂಪಲ್ಸ್ ಗಳನ್ನ ಹೇಳಿದೆ ಅಂದ್ರೆ ನಿಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ. ಯಾಕಂದ್ರೆ ನಾವ್ ಹೇಳುವಂತ ಎಕ್ಸಾಂಪಲ್ಗೂ ಅಲ್ಲಿ ಎಕ್ಸರ್ಸೈಸ್ ಒಳಗೆ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಬಹಳ ಡಿಫ್ರೆನ್ಸ್ ಇರ್ತಾವ. ಹೌದಾ? ಹಾಗಾಗಿ ನಾನು ಒಂದೊಂದು ಮೇನ್ ಇರ್ತಕ್ಕಂಥ ಒಂದೊಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ಥರ್ಡ್ ಮೇನ್ ಒಳಗೆ ನಾನು ಫಸ್ಟ್ ಒನ್ ಅನ್ನ ಮುಗಿಸಿದೆ. ಇನ್ನು ಸೆಕೆಂಡ್ ಥರ್ಡ್ ಇದಾವಲ್ಲೇ, ಬಟ್ ನೀವೇ ಅವನ್ನ ಸಾಲ್ವ್ ಮಾಡ್ರಿ. ಇನ್ ಕೇಸ್ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಲ ಆತಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಮಿಸ್ ನನಗೆ ಈ ಪ್ರಾಬ್ಲಮ್ ಬರ್ತಾ ಇಲ್ಲ, ಹೌದಾ, ಈ ಪ್ರಾಬ್ಲಮ್ ಬರ್ತಾ ಇಲ್ಲ, ನನಗೆ ಇದನ್ನ ಸಾಲ್ವ್ ಮಾಡ್ರಿ ಅಂತ ನನಗೆ ಹೇಳ್ರಿ, ನಾನು ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಸಾಲ್ವ್ ಮಾಡ್ತೀನಿ. ಡೋಂಟ್ ವರಿ. ಹೌದಾ? ಹಾಗಾದ್ರೆ ಈಗ ಫೋರ್ತ್ ಮೇನ್ ಹೋಗೋಣ. ನೆಕ್ಸ್ಟ್ ಫೋರ್ತ್ ಮೇನ್ ಏನಿದೆ ನೋಡೋಣ, ಕ್ವಶನ್ ಓದೋಣ. Fourth main. Fourth main ಏನಿದೆ, expand each of the following using suitable identities. ಹೌದಾ? ಮತ್ತ ಅಗೇನ್ ಇದು ಹೇಳಿದ್ನಲ್ಲ, ನಿಮ್ಗೆ ದೊಡ್ಡ ಚಾಪ್ಟರ್ ಇದೆ. ಹೌದಾ? ಮತ್ತೆ ನಿಮ್ಗೆ ಐಡೆಂಟಿಟಿ ಹಾಗೆ ಬರ್ತಾ ಇರ್ತಿತ್ತು. ಹೌದಾ? ಸೊ ಹಾಗಾದ್ರೆ ಏನಿದೆ ನೋಡ್ರಿ, ಎಕ್ಸ್ಪ್ಯಾಂಡ್ ಈಚ್ ಆಫ್ ದ ಫಾಲೋಯಿಂಗ್ ಯೂಸಿಂಗ್ ಸುಟೇಬಲ್ ಐಡೆಂಟಿಟೀಸ್ ಅಂತ ಇದೆ. ಹಾಗಾದ್ರೆ ಫಸ್ಟ್ ಕ್ವಶನ್ ಏನಿದೆ, ಫೋರ್ತ್ ಮೇನ್ ಒಳಗ x plus 2y plus 4z. Okay, 4z. Screen not visible. ಇವಾಗ ಕಾಣಿಸ್ತಾ ಇದೆ ಸ್ಕ್ರೀನು? ಯಾರೋ ಕಮೆಂಟ್ ಮಾಡಿದ್ರು ನನಗೆ ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಮೇ ಬಿ ನಿಮ್ದು ಏನಾದ್ರೂ ನೆಟ್ವರ್ಕ್ ಇಶ್ಯೂಸ್ ಆಗಿರ್ಬೋದು ನೋಡ್ರಿ. ಇಲ್ಲ, ಗಣೇಶ್ ಐ ಹೋಪ್ ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ, ರೈಟ್? ಹಾಗಾದ್ರೆ ಎಕ್ಸ್ ಪ್ಲಸ್ 2y ಪ್ಲಸ್ 4z ಸ್ಕ್ವೇರ್ ಅಂತ ಇದೆಯಲ್ಲ, ಇದು ಯಾವ ಒಂದು ಐಡೆಂಟಿಟಿ ಇದೆ ನೋಡ್ರಿ, ಸ್ವಲ್ಪ ಗೆಸ್ ಮಾಡ್ರಿ. ಯಾವ ಒಂದು ಐಡೆಂಟಿಟಿ ಇದೆ ಇದು? ಸೊ ಇದು ಯಾವ ಐಡೆಂಟಿಟಿ ಇದೆ ಅಂದ್ರೆ, ನಾನು ಫಸ್ಟ್ ಒಂದು ಬರೀತೇನೆ ನೋಡ್ರಿ, ಎಕ್ಸ್ ಪ್ಲಸ್ ವೈ. ವೆರಿ ಗುಡ್, ಯಾರೋ ಮೆಸೇಜ್ ಹಾಕಿದ್ರು, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗಿದೆ. ಹಾಗಾದ್ರೆ ಇದ್ರದ್ದು ಐಡೆಂಟಿಟಿ ಏನಾಗ್ಬೋದು ಹೇಳ್ರಿ ನನಗ? ಇದ್ರದ್ದು ಎಕ್ಸ್ಪ್ಯಾನ್ಷನ್ ಫಾರ್ಮ್ ಏನಾಗತ್ತ? ಎಕ್ಸ್ ಸ್ಕ್ವೇರ್, ರೈಟ್, ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್, ಓಕೆ, ಪ್ಲಸ್ 2xy, ರೈಟ್, 2xy plus 2yz, right, plus 2zx. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ಎಕ್ಸ್ ನಿಮ್ಗ? ಹೌದಾ? ಇಲ್ಲಿ ಕಡೆಯಿಂದ ಬರೀತೆ ನೋಡ್ರಿ ನಾನು, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ಅಂತ ಇದೆ. ಹೌದಾ? ಸ್ವಲ್ಪ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ನಾನು, ಇಲ್ಲಿ ಕೆಳಗ್ ಬರಿಬಹುದಾ? ಪ್ಲಸ್ 2zx ಅಂತ ಇದೆ. ಹೌದಾ? ಸೊ ಈಗ ಏನಾಯ್ತು, ನೀವು ಫಸ್ಟ್ ಏನ್ ಮಾಡ್ರಿ, ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಎಕ್ಸ್ ಇದೆ, ನೋ ಪ್ರಾಬ್ಲಮ್. ಓಕೆ, ವೈ ಅಂದ್ರೆ ಏನಾಗಿದೆ ಇಲ್ಲಿ? 2y ಅಂತ ಇದೆ. ಹೌದಾ? ಜೆಡ್ ಅಂದ್ರೆ ಏನಾಗಿದೆ ಇಲ್ಲಿ? 4z ಅಂತ ಇದೆ. ಹೌದಾ? ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಎಕ್ಸ್ ಹಾಕ್ರಿ, ಡೋಂಟ್ ವರಿ. ವೈ ಇದ್ದಲ್ಲಿ ಏನ್ ಹಾಕ್ಬೇಕು ನಾವೀಗ? 2y ಅನ್ನ ರಿಪ್ಲೇಸ್ ಮಾಡ್ಬೇಕು. ಆಮೇಲೆ ಜೆಡ್ ಇದ್ದಲ್ಲಿ 4z ಅನ್ನ ಜಸ್ಟ್ ಈ ಒಂದು ಎಕ್ಸ್ಪ್ಯಾನ್ಷನ್ ಒಳಗೆ ಹಾಕಿ ಸಿಂಪ್ಲಿಫೈ ಮಾಡ್ಬಿಟ್ರೆ ನಮಗೆಲ್ಲ ಕೆಲಸ ಮುಗೀತು. ಹೌದಾ? ಹಾಗಾದ್ರೆ ಯಾವ ರೀತಿ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ನೋಡ್ರಿ ಸ್ವಲ್ಪ. ಹೌದಾ?
ಈಗ ಎಕ್ಸ್ ಇಲ್ಲೇ ಇಲ್ಲಲ್ಲ, ಇಲ್ಲಿಂದ ಇದನ್ನ ಇಲ್ಲಿ ಬರೀತಾ ಇದ್ದೀನಿ. ಎಕ್ಸ್ ಅಂದ್ರೆ ನಮ್ಗೆ ಇಲ್ಲಿ ಏನಾಗಿದೆ, ಎಕ್ಸ್ ಇದೆ, ಸೇಮಾ, ಎಕ್ಸ್ ಸ್ಕ್ವೇರ್ ಅಂತ ಇರ್ಲಿ, ಹೌದಾ? ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಏನಾಗಿದೆ ಇಲ್ಲಿ, ವೈ ಸ್ಕ್ವೇರ್ ಅಂದ್ರೆ ಏನಾಗಿದೆ, ವೈ ಸ್ಕ್ವೇರ್ ಅಂದ್ರ 2y ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ, ರೈಟ್? ಎಕ್ಸಾಕ್ಟ್ಲಿ 2y ಅಂತ ಮೆಸೇಜ್ ಮಾಡಿದ್ರು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಜೆಡ್ ಅಂದ್ರೆ ಏನಾಗಿದೆ ಇಲ್ಲಿ, 4z ಅಂತ ಇದೆ, ಹೌದಾ? ಪ್ಲಸ್ 4z ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ, ಹೌದಾ? 4z ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಇಲ್ಲಿ 2xy ಇದೆ, ಹೌದಾ? ನಾನು ಸ್ಲೋಲಿ ಹೇಳ್ತೀನಿ, ಅವಸರ ಇಲ್ಲ ಇದ್ರೊಳಗೆ, ಹೌದಾ? 2 ಎಕ್ಸ್ ಅಂದ್ರೆ ಅಗೇನ್ ನನಗೆ ಏನಾಗಿದೆ ಇಲ್ಲಿ, ಎಕ್ಸ್ ಇದೆ, ರೈಟ್? ವೈ ಅಂದ್ರೆ ಎಷ್ಟಿದೆ, 2y ಇದೆ, ಹೌದಾ? ಎಕ್ಸ್ ಅಂದ್ರ 2y, ಸಾರಿ ವೈ ಅಂದ್ರ 2y ಇದೆ, ಹೌದಾ? ಪ್ಲಸ್ ಈಗ 2yz ಬರಿಬೇಕು, ನಾನು 2yz ಬರಿಬೇಕು. 2y ಅಂದ್ರೆ ಎಷ್ಟಾಗಿದೆ ಇಲ್ಲಿ, y ಅಂದ್ರ 2y, z ಅಂದ್ರ 4z, ಹೌದಾ? 4z ಪ್ಲಸ್ 2, ಹೌದಾ? 2 ಸ್ವಲ್ಪ ಇಲ್ಲಿ ಕೆಳಗೆ ಬರೀತೇನೆ ನೋಡ್ರಿ, ನಾನು ಇದು ಬೇಡ, ಇಲ್ಲಿನ ಹಿಂಗ್ ಬರೀತೇನೆ, ಡೈರೆಕ್ಟ್ ಈ ಕಡೆ ಪ್ಲಸ್ ಹಾಕಿ ಬರೀತೇನೆ, ನಿಮಗದು ಸ್ಕ್ರೀನ್ ಕಾಣಿಸುದಿಲ್ಲ ಅನಿಸ್ತೈತಿ. ಪ್ಲಸ್ 2 ಇಂಟು ಜೆಡ್ ಎಕ್ಸ್ ಅಂದ್ರೆ ಏನಾಗಿದೆ, ಜೆಡ್ ಅಂದ್ರೆ ಏನಾಗಿದೆ ಇಲ್ಲಿ ನಮಗ 4z ಇದೆ, ರೈಟ್? ಆಮೇಲೆ ಎಕ್ಸ್ ಅಂದ್ರೆ ಏನಾಗಿದೆ, ಎಕ್ಸ್ ನ ಇದೆ. ಓಕೆ, ಹಾಗಾದ್ರೆ ಈಗ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ಅಗೇನ್. ಈಗ ನೋಡ್ರಿ, ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಐ ಕ್ಯಾನ್ ರೈಟ್ ಹಿಯರ್ ಎಕ್ಸ್ ಸ್ಕ್ವೇರ್ ಪ್ಲಸ್, ಹೌದಾ? ಈಗ ನೋಡ್ರಿ 2y ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ, ಹೌದಾ? 2y ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ, ಕರೆಕ್ಟ್? 2 ಇವಾಗ ಹೇಳ್ರಿ, ಆವಾಗ ನೀವು 81 ಅಂತ ಹೇಳಿದ್ರಲ್ಲ, ಅದನ್ನೇ ಇಲ್ಲಿ ಯೂಸ್ ಮಾಡ್ರಿ. 2 ಸ್ಕ್ವೇರ್ ಅಂದ್ರೆ ಅದ್ರದ್ದು ಸ್ಕ್ವೇರ್ ಏನಾಗತ್ತ ನೋಡ್ರಿ, ವರ್ಗ ಏನಾಗತ್ತ 2ದು, 2 ಏನಾಗತ್ತ 4 ಆಗತ್ತಾ? 2 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು, 2 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ, ಎಕ್ಸಾಕ್ಟ್ಲಿ 4y ಸ್ಕ್ವೇರ್ ಅಂತ ನನಗೆ ಮೆಸೇಜ್ ಬಂತು. ಓಕೆ, ಹಾಗಾದ್ರೆ 4y ಸ್ಕ್ವೇರ್ ಅಂತ ಆಯ್ತು, ರೈಟ್? ನೆಕ್ಸ್ಟ್ ಪ್ಲಸ್ ಈಗ 4z ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ, ಹೌದಾ? ಫಸ್ಟ್ ನಾನು ಏನ್ ಮಾಡ್ಬೇಕಿಲ್ಲಿ, ಈ 4 ಸ್ಕ್ವೇರ್ ಅನ್ನ ನೋಡ್ಬೇಕು. ಎಕ್ಸಾಕ್ಟ್ಲಿ 16z ಸ್ಕ್ವೇರ್ ಅಂತ ರಿಪ್ಲೈ ಬಂತು. ಓಕೆ, ಹಾಗಾದ್ರೆ 4 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ರಿ. ಬಹಳ ಜನ ಸ್ಟೂಡೆಂಟ್ಸ್ ನಾನ್ ನೋಡಿದ ಹಾಗೆ ಏನ್ ಮಾಡ್ಬಿಡ್ತೀರಂದ್ರ, ಬಹಳ ಮಿಸ್ಟೇಕ್ ಮಾಡೋದು ಎಲ್ಲಿ ಅಂದ್ರ, ನನಗೇನಾದ್ರೂ 4 ಸ್ಕ್ವೇರ್ ಅಂದೆ ಅಂದ್ರ ನೀವ್ ಏನ್ ಮಾಡ್ಬಿಡ್ತೀರಿ ಹೇಳ್ರಿ, ಸಡನ್ ಆಗಿ ಹರಿಬರಿ ಒಳಗ 4 2 8 ಅಂತ ಹೇಳುವ ಬಹಳ ಜನ ಹೇಳ್ತೀರಿ. ಮೇ ಬಿ ನಿಮ್ಮಲ್ಲಿ ಒಂದಷ್ಟು ಜನ ಇವಾಗ ಗೆಸ್ ಮಾಡಿರ್ಬೋದು, 4 ಅಂದ್ರ ಅದರದ್ದು ಸ್ಕ್ವೇರ್ ಮಾಡ್ರಿ ಅಂದ್ರ 4 8 ಮಿಸ್ ಅಂತ ಹೇಳಿ. ದಟ್ ಈಸ್ ರಾಂಗ್, ಹೌದಾ? 4 ನಿಮ್ಗೆ ಹಂಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರ 4 ಅನ್ನ 2 ಟೈಮ್ಸ್ ಬರ್ಕೋರಿ. 4 ಇಂಟು 4 ಮಾಡಿದ್ರೆ ಎಷ್ಟಾಯ್ತು, 16z ಸ್ಕ್ವೇರ್ ಅಂತ ಆಯ್ತು, ಕರೆಕ್ಟ್? ನೆಕ್ಸ್ಟ್ ಪ್ಲಸ್ ಇಲ್ಲೇ ನೋಡ್ರಿ, ಈಗ ಇದನ್ನ ನಾನು ಇಲ್ಲೇನ್ ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಅದನ್ನ ಮಲ್ಟಿಪ್ಲೈ ಮಾಡ್ತಾ ಇದ್ವಿ, ಹೌದಾ? ಹಾಗಾದ್ರೆ ಇಲ್ಲಿ ಏನಾಗತ್ತೆ ನನಗ, ಈ 2 ಟು ಫಸ್ಟ್ ನಾವೇನ್ ಮಾಡ್ಬೇಕು, ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡ್ಬೇಕು. 2 ಇಂಟು 2 ಇಸ್ 4, x into y, xy, right? 4xy ಪ್ಲಸ್ ಇಲ್ಲೇ ನೋಡ್ರಿ 2 2 4 ಅಂತ ಇದೆ. 2 2 ಅಗೇನ್ ನಾನು ಇಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ ನೋಡ್ರಿ. 2 2 4 ಅಂದ್ರೆ ಎಷ್ಟಾಯ್ತು, 2 2 4 4 4 16 yz ಅಥವಾ 16 yz, ರೈಟ್? ಪ್ಲಸ್ ಇಲ್ಲೇ 2 4zx ಅಂತ ಇದೆ, ಹೌದಾ? 2 4zx ಅಂತ ಇದೆ. ಸೊ ಫಸ್ಟ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಓನ್ಲಿ ಕಾನ್ಸ್ಟಂಟ್ ಟರ್ಮ್, ದಟ್ ಈಸ್ ನಂಬರ್ಸ್. ಓಕೆ, 2 into 4 is how much? 8. Okay, 8zx, 8zx. ಯಾರು x ಸ್ಕ್ವೇರ್ ಅಂತ ಮಾಡಿದಿರಿ, zx ಸ್ಕ್ವೇರ್ ಬರುವುದಿಲ್ಲ, zx ಅಷ್ಟೇ ಬರ್ತಿತ್ತು. ಓಕೆ, 8zx ಅಂತ. ಸೊ ಹಾಗಾಗಿ ಈಗ ನಮ್ಮ ಲಾಸ್ಟ್ ಒಂದು ಸೊಲ್ಯೂಷನ್ ಏನ್ ಬಂತು ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ x plus 2y plus 4z ಬ್ರಾಕೆಟ್ ಸ್ಕ್ವೇರ್ ದ ಎಕ್ಸ್ಪ್ಯಾನ್ಷನ್, ವಿಸ್ತರಿಸಿದ ರೂಪ ಅಥವಾ ಅದರದ ಐಡೆಂಟಿಟಿ ಫಾರ್ಮ್ ಒಳಗೆ ಬರೆದಾಗ ನನಗೆ ಎಷ್ಟು ಬಂತು, ಇದ್ರದ್ದು x plus 2y plus 4z ಸ್ಕ್ವೇರ್ ಇದ್ದು x ಸ್ಕ್ವೇರ್
plus 4y square plus 16z square plus 4xy plus 16yz plus 8zx. Right? Any confusion? Another confusion is the first step, second step, and this is the last step and third step. Any confusion illa? No ma'am anta. Thank you. ಅಂದ್ರೆ ನಾನು ಹೇಳಿದ್ ನಿಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅಂತ ಅನ್ಕೋತೀನಿ ನಾನು. ಹೌದಾ? ಇಲ್ಲೇನಿಲ್ಲ, ಈ ಯಾವ ಫಾರ್ಮ್ ಒಳಗಿದೆ ಆ ಐಡೆಂಟಿಟೀಸ್ ಯೂಸ್ ಮಾಡಿ ಅವ್ ಯಾವ್ಯಾವ ಸಂಖ್ಯೆಗಳದ ಒಂದು ಐಡೆಂಟಿಫೈ. ನೀವು ಜಸ್ಟ್ ಇಲ್ಲೇ ನಿಮ್ಗೊಂದು ಸಿಂಪಲ್ ಟೆಕ್ನಿಕ್ ಅಂದ್ರೆ ಎರೋ ಮಾರ್ಕ್ ಹಾಕ್ಬಿಟ್ರ ವಾಟ್ ಈಸ್ ಎಕ್ಸ್, ವಾಟ್ ಈಸ್ ವೈ ಅಂಡ್ ದೆನ್ ವಾಟ್ ಈಸ್ ಝೆಡ್ ಅನ್ನೋದು ಐಡೆಂಟಿಫೈ ಆಯ್ತಂದ್ರೆ ನೀವು ಎಲ್ಲಿನೂ ಏನು ಮಿಸ್ಟೇಕ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಇದ್ರದ್ದು ಒಂದು ಸಿಮ್ಯುಲೇಷನ್ ಇದೆ ನೋಡ್ರಿ, ನಿಮ್ಗೆ ತೋರಿಸ್ತೇನೆ ನಾನು. ಒಂದ್ ಸೆಕೆಂಡ್. ಸೇಮ್ ಇದೆ, ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೂ ನಾನು ಹೇಳಿದ್ದೆ ಇದನ್ನ. ಹೌದಾ? ಎಲ್ಲಿ ಕಾಣಿಸ್ತಾ ಇದೆ? ಹೌದಾ? ಸೇಮ್ ಇದನ್ನೇ ನಾನು ಹೇಳ್ತಾ ಇದ್ದೆ. ಎ ಪ್ಲಸ್ ಬಿ ಪ್ಲಸ್ ಸಿ, ಅಲ್ಲೇ ನಮಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ತಗೊಳ್ಳೋ ಬದ್ಲಿ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಅನ್ನ ತಗೊಂಡಿದ್ದಾರೆ ಅವ್ರು. ಹೌದಾ? ಯಾಕಂದ್ರೆ ಇದು ಮುಂಚೆ ಇತ್ತೀಚೆಗೆ ನಿಮ್ಗೆ ಏನಾಗಿದೆ, ಇದನ್ನ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅನ್ನ ತಗೊಂಡಿದ್ದಾರೆ. ನಾವೆಲ್ಲ ಹೈಸ್ಕೂಲ್ ಒಳಗಿದ್ದಾಗ ಅಥವಾ ಈಗ ರೀಸೆಂಟ್ ಇನ್ನು ಈಗ 2-3 ವರ್ಷದ ಹಿಂದ ಇವನ್ನೆಲ್ಲ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತಾನೆ ಯೂಸ್ ಮಾಡ್ತಿದ್ರು. ಬಟ್ ಇತ್ತೀಚೆಗೆ ಇದನ್ನ ಏನ್ ಮಾಡಿದಾರು, ನಿಮ್ಮ ಬುಕ್ ಒಳಗ ಅವನ್ನ ಐಡೆಂಟಿಟೀಸ್ ಅನ್ನ ಚೇಂಜ್ ಮಾಡಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅಂತ ಕೊಡ್ತಾ ಇದ್ದಾರೆ. ಹೌದಾ? ಹಾಗಾಗಿ ಏನ್ ಟೆನ್ಷನ್ ಇಲ್ಲ. ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇದೆ, ಅಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಇದೆ. ಸೊ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಅಂತ ಇದೆ. ನಾನು ನಿಮಗ ಒಂದ್ ಲಾಸ್ಟ್ ಕ್ಲಾಸ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆದ್ರೂ ಮತ್ತೊಂದ್ಸಲ 1-2 ನಿಮಿಷ ಒಳಗೆ ಇದನ್ನ ಮತ್ತೆ ರಿವಿಷನ್ ಮಾಡ್ತೇನೆ ನಾನು. ಇಲ್ಲಿ ನೋಡ್ರಿ, ಎ ಬಿ ಸಿ 2 ಟೈಮ್ಸ್ ಇದಾವ. ಹೌದಾ? 2 ಟೈಮ್ಸ್ ಇದಾವ. ಹೌದಾ? 1 ABC ನ ಈ ರೀತಿ ಬರ್ಕೊಂಡ್ರು, 1 ABC ನ ಈ ರೀತಿ ಬರ್ಕೊಂಡ್ರು. ಹೌದಾ? ಈ ರೀತಿ ಮಲ್ಟಿಪ್ಲೈ ಮಾಡೋದು ನಿಮ್ಗೆ ಸ್ವಲ್ಪ 5th 6th ನಿಮ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಇರ್ಬೋದು. ಹೌದಾ? ಈಗ ಈ ಎ ದಿಂದ ಈ ಎ ಬಿ ಸಿ ಗೆ ಮಲ್ಟಿಪ್ಲೈ ಮಾಡ್ಬೇಕು, ಈ ಬಿ ದಿಂದ ಈ 3 ABC ಗೆ ಮಲ್ಟಿಪ್ಲೈ ಮಾಡ್ಬೇಕು, ಅಗೇನ್ ಸಿ ದಿಂದ ಎ ಬಿ ಸಿ ಗೆ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಹೌದಾ? ಹಾಗಾದ್ರೆ ಎ ಇಂಟು ಎ ಇಸ್ ಎ ಸ್ಕ್ವೇರ್, ರೈಟ್? ಬಿ ಇಂಟು ಬಿ, ಸಾರಿ, ಎ ಇಂಟು ಬಿ ಇಸ್ ಎ ಬಿ, ಅಗೇನ್ ಮತ್ತೆ ಎ ದಿಂದ ಸಿ ಗೆ ಮಲ್ಟಿಪ್ಲೈ ಮಾಡ್ಬೇಕು, ಎ ಇಂಟು ಸಿ ಇಸ್ ಎ ಸಿ ಆರ್ ಸಿ ಎ, ಎನಿ ಯಾವ್ದಾದ್ರು ನಡೀತದೆ. ನೆಕ್ಸ್ಟ್ ಈಗ ಬಿ ದಿಂದ ಈ 3 ಟರ್ಮಿಗೆ ನಾವು ಮಲ್ಟಿಪ್ಲೈ ಮಾಡಬೇಕು. ಬಿ ಇಂಟು ಎ ಇಸ್ ಎ ಬಿ, ರೈಟ್? ಬಿ ಇಂಟು ಬಿ ಇಸ್ ಬಿ ಸ್ಕ್ವೇರ್, ಬಿ ಇಂಟು ಸಿ ಇಸ್ ಬಿ ಸಿ. ಓಕೆ, ನೆಕ್ಸ್ಟ್ ಸಿ ದಿಂದ ಮತ್ತೆ ಅಗೇನ್ ಈ 3 ಟರ್ಮಿಗೆ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಮಲ್ಟಿಪ್ಲೈ. ಓಕೆ, ಸೊ ಸಿ ಇಂಟು ಎ ಇಸ್ ಸಿ ಎ, ಸಿ ಇಂಟು ಬಿ ಇಸ್ ಬಿ ಸಿ, ಸಿ ಇಂಟು ಸಿ ಇಸ್ ಸಿ ಸ್ಕ್ವೇರ್ ಅಂತ ಇದೆ. ಹೌದಾ? ಸೊ ಈಗ ಏನಾಯ್ತು, ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಎಕ್ಸ್ಪ್ಯಾನ್ಷನ್ ರೂಪ ಏನಾಯ್ತು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ನನ್ನ ಕರ್ಸರ್ ಪಾಯಿಂಟ್ ಕಾಣಿಸ್ತಾ ಇದೆ, ಹಿಂಗೆ ಸೈಡ್ ಮೂಲಿ ಹಿಂಗ ತಗೊಂಡಿದ್ದಾರೆ ಅವರು. ಹೌದಾ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, 2ab, ಇಲ್ಲೊಂದು ಎ ಬಿ ಇಲ್ಲೊಂದು ಎ ಬಿ. ಗ್ರೀನ್ ಬಾಕ್ಸ್ ಒಳಗಿರ್ತಕ್ಕಂಥ ಎಷ್ಟು ಎ ಬಿ ಅದಾವು, 2ab, 1ab ಅಂಡ್ 2ab, 2ab, 2bc ಇಲ್ಲಿದಾವ್ ನೋಡ್ರಿ, ಬಿಸಿ ಪರ್ಪಲ್ ಕಲರ್ ಇರ್ತಕ್ಕಂಥದ್ದು 2bc ಅಂಡ್ 2ca ಲಾಸ್ಟ್ ಆರೆಂಜ್ ಬಾಕ್ಸ್ ಒಳಗಿರ್ತಕ್ಕಂಥದ್ದು 2ca. ಅಕಾರ್ಡಿಂಗ್ ಟು ದಿಸ್ ಇಲ್ಲಿ ನಂಬರ್ಸ್ ಏನಾಗತ್ತೆ, ನಮ್ಗೆ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ನಿಮ್ಗೆ ಏನು ಎಕ್ಸ್ ಪ್ಲಸ್ ಎಕ್ಸ್ ವೈ ಝೆಡ್ ಅನ್ನ ಯೂಸ್ ಮಾಡಿಲ್ಲ, ಜಸ್ಟ್ ನಂಬರ್ಸ್ ಗಳನ್ನ ಯೂಸ್ ಮಾಡಿದಾರು. ಸೊ ಇಲ್ಲಿ ನೋಡ್ರಿ, ನಾನು ನಂಬರ್ಸ್ ಗಳನ್ನ ಚೇಂಜ್ ಮಾಡಿದ ಹಾಗೆ ಅಲ್ಲೇ ವ್ಯಾಲ್ಯೂಗಳು ಕೂಡ ನಮ್ಗ ಚೇಂಜ್ ಆಗ್ತಾವು, ಅದ್ರ ಜೊತೆಗೆ ನಮ್ಗ ಡೈಗ್ರಾಮ್ ಕೂಡ ಚೇಂಜ್ ಆಗ್ತಾ ಇದೆ. ಕಾಣಿಸ್ತಾ ಇದೆ? ಹೌದಾ? ನಾನು ಯಾವ ರೀತಿ ಜಾಸ್ತಿ ಮಾಡ್ತೇನೆ ಅದು ಕೂಡ ಅಲ್ಲಿ ನಮಗ ಜಾಸ್ತಿ ಆಗ್ತಾ ಇದೆ, ರೈಟ್? ಸೊ ಕಾಣಿಸ್ತಾ ಇದೆ ನಿಮ್ಗ? ಹೌದಾ? ಕಾಣಿಸ್ತಾ ಇದೆ? ಸೊ ಇದು ನಮ್ಮ ಯಾವ್ದು ಹೇಳ್ರಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಬ್ರಾಕೆಟ್ ಸ್ಕ್ವೇರ್ ಗೆ ಅದ್ರದ ಒಂದು ಎಕ್ಸ್ಪ್ಯಾನ್ಷನ್ ರಿಲೇಟೆಡ್ ಇರ್ತಕ್ಕಂಥ ಒಂದು ಸಿಮ್ಯುಲೇಷನ್ ಇದು. ಹೌದಾ? ಸೊ ಈಗ ಹಾಗಾದ್ರೆ 4th ನೇನನ್ನ ನಾವು ಮುಗಿಸಿದ್ವಿ. ಅದ್ರೊಳಗೆ ಇನ್ನೂ ಒಂದು ಪ್ರಾಬ್ಲಮ್ ಇದೆ, ನೀವು ಅದನ್ನ ನೀವು ಸಾಲ್ವ್ ಮಾಡ್ರಿ. ಹೌದಾ? ಮತ್ತೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೇನೆ. ಹೌದಾ? ಸೊ ನೆಕ್ಸ್ಟ್, ಇವತ್ತು ಈ ಟಾಪಿಕ್ ಮುಗಿಲಿಕ್ಕಿಲ್ಲ, ಯಾಕಂದ್ರೆ ಇನ್ನೂ ಸಾಕಷ್ಟು ಪ್ರಾಬ್ಲಮ್ಸ್ ಗಳದಾವು. ಮೇ ಬಿ ನೆಕ್ಸ್ಟ್ ಕ್ಲಾಸಿಗೆ ಮುಗಿಬಹುದು. ಹೌದಾ?
ಸೊ ನೆಕ್ಸ್ಟ್ ಏನಿದೆ ಅಂದ್ರೆ ಫಿಫ್ತ್ ಒನ್ ಫ್ಯಾಕ್ಟ್ರಾಯ್ಸ್ ಅಂತ ಇದೆ. ಹೌದಾ, ಫ್ಯಾಕ್ಟ್ರಾಯ್ಸ್ ಅಂದ್ರ ಈಗ ಏನಾಯ್ತು, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಬ್ರಾಕೆಟ್ ಸ್ಕ್ವೇರ್ ಇದ್ದದನ್ನ ನಾವ್ ಈ ರೀತಿ ಎಕ್ಸ್ಪಾನ್ಷನ್ ಮಾಡಿದ್ವಿ. ಈ ರೀತಿ ಎಕ್ಸ್ಪಾನ್ಷನ್ ಇದ್ದದನ್ನ ಅಗೇನ್ ಅವ್ರ ಏನ್ ಮಾಡ್ತಾ ಇದಾರೆ ಹೇಳ್ರಿ ಇಲ್ಲೇ, ಅದನ್ನ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ರೂಪದೊಳಗೆ ನಾವ್ ಅದನ್ನ ಏನ್ ಮಾಡ್ಬೇಕು, ಫ್ಯಾಕ್ಟರ್ಸ್ ಗಳನ್ನ ತರಬೇಕು. ಓಕೆ, ಅದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ಇನ್ನೊಂದು ಐಡೆಂಟಿಟಿ ಮೇಲೆ ಜಸ್ಟ್ ನಿಮ್ಗೆ ಫನ್, ಯಾಕಂದ್ರೆ ಇವತ್ತು ಇಡೀ ದಿನ ಕ್ಲಾಸ್ ಕೇಳಿ ಕೇಳಿ ಫುಲ್ ಬೋರ್ ಆಗಿರ್ಬೋದು. ಜಸ್ಟ್ ನಿಮ್ಗ ಫನ್ನು ಪ್ಲಸ್ ಏನಾಗಿರ್ತೈತೆ ಹೇಳ್ರಿ, ಕಾಣಿಸ್ತಾ ಇದೆ ನಿಮ್ಗ? ಹೌದಾ, ಹಾ ಕಾಣಿಸ್ತಾ ಇದೆ, ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಜಸ್ಟ್ ಒಂದು ಐಡೆಂಟಿಟಿ ನಿಮ್ಗ ಕ್ವಿಜ್ ಟೈಪ್ ಸ್ವಲ್ಪ ನಿಮಗೆ ಫನ್ ಆಗ್ಲಿ ಅನ್ನೋದಕ್ಕೆ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಕ್ವಿಜ್ ಅಂತ ಇದೆ. ಸ್ಟಾರ್ಟ್ ಮಾಡೋಣ, ಎಲ್ರು ರೆಡಿ ಇದ್ದೀರಾ? ಓಕೆ, ಸ್ಟಾರ್ಟ್. ಓ, ಏನಿದೊಂಥರ ಫಾರೆಸ್ಟ್ ಬಂದಂಗ ಆಯ್ತಲ್ಲ. ವಾಟ್ ಈಸ್ ದ ಐಡೆಂಟಿಟಿ ಫಾರ್ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್? ಕನ್ಫ್ಯೂಸ್ ಆಗ್ಬೇಡ್ರಿ, ಇವೆಲ್ಲ ಎ ಪ್ಲಸ್ ಬಿ ಒಳಗದವು. ಇದು ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಸ್ಕ್ವೇರ್. ಹೌದಾ, ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಏನಾಗತ್ತ, ಎ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಹೌದಾ, ರೈಟ್. ನೆಕ್ಸ್ಟ್ ಸೆಕೆಂಡ್ ಒನ್, ವಾಟ್ ಈಸ್ ದ ಐಡೆಂಟಿಟಿ ಫಾರ್ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್? ಅಲ್ಲಿ ಆಪ್ಷನ್ ನೋಡ್ರಿ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದೆ, 2a ಸ್ಕ್ವೇರ್ ಮೈನಸ್ 2b ಸ್ಕ್ವೇರ್ ಅಂತ ಇದೆ. ಹಾಗಾದ್ರೆ ಇಲ್ಲೇ ನಮ್ದು ಸೆಕೆಂಡ್ ಆಪ್ಷನ್ ಇದೆ ನೋಡ್ರಿ, ರೈಟ್. ನೆಕ್ಸ್ಟ್, ವಾಟ್ ಈಸ್ ದ ಐಡೆಂಟಿಟಿ ಫಾರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್? ಅಂದ್ರ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದಂಗೆ. ಹೌದಾ, ಹಾಗಾದ್ರೆ ಇಲ್ಲಿ ಫಸ್ಟ್ ಕ್ವಶನ್, ಫಸ್ಟ್ ಆಪ್ಷನ್ ನಮ್ಗೆ ಏನಾಗತ್ತ, ಕರೆಕ್ಟ್ ಇದೆ. ಹೌದಾ, ರೈಟ್. ನೆಕ್ಸ್ಟ್ ಫೋರ್ತ್ ಒನ್, an algebraic expression that contains only one term is called. ಅಂದ್ರ ಒಂದು ಬೀಜೋಕ್ತಿ ಒಂದೇ ಒಂದು ಟರ್ಮ್ ಅನ್ನ ಹೊಂದಿತ್ತಂದ್ರ ನಾವ್ ಅದಕ್ಕೆ ಏನಂತ ಕರಿತೀವಿ ಹೇಳ್ರಿ? ಮೊನೋಮಿಯಲ್, ಟ್ರೈನೋಮಿಯಲ್, ಬೈನೋಮಿಯಲ್, ಪಾಲಿನೋಮಿಯಲ್. ಒಂದೇ ಒಂದು ಟರ್ಮ್ ಇತ್ತಂದ್ರೆ ಏನಾಗತ್ತ? ಎಕ್ಸಾಕ್ಟ್ಲಿ, ಮೊನೋಮಿಯಲ್. ನೆಕ್ಸ್ಟ್, in which of the following the two expression are like terms? Like term means ಏನಂತ ಕರಿತೀವಿ ಅದಕ್ಕ? ಲೈಕ್ ಟರ್ಮ್, ಲೈಕ್ ಟರ್ಮ್ ಮೀನ್ಸ್ ಸಜಾತಿಯ ಪದಗಳು ಅಂತ ಕರಿತೀವಿ. ಸೇಮ್ ಚರಾಕ್ಷರಗಳನ್ನ ಹೊಂದಿರ್ತಿತ್ತದು. ಹಾಗಾದ್ರೆ ಇಲ್ಲಿ ಎಲ್ಲಿದೆ ನೋಡ್ರಿ, 6 ಆಪ್ಷನ್ ಇದಾವ ನಿಮಗ. ಇಲ್ಲಿ 7x 7y ಇದೆ, ಇಲ್ಲಿ xy ಇದೆ. ಹಾಗಾದ್ರೆ ನಮ್ದಿದು ಸೆಕೆಂಡ್ ಆಪ್ಷನ್ ಇದೆ. ಹೌದಾ, ನೆಕ್ಸ್ಟ್, if we multiply 5x and into minus 4yz then we get. ಹೌದಾ, ಸ್ವಲ್ಪ ಇವು ನಿಮ್ಮ ಈಗೇನ ನಿಮ್ಮ ಸಿಲೆಬಸ್ಸಿಗೆ ಇಲ್ಲ, ಅದು ಆಲ್ರೆಡಿ ಕಲ್ತಿರಿ ಇವನ್ನೆಲ್ಲ ಬೇಸಿಕ್. ಇದ್ರೊಳಗೆ ಸ್ವಲ್ಪ ಆಡ್ ಆಗ್ಯಾವ. ನಾನು ಐಡೆಂಟಿಟಿ ಇರೋದಕ್ಕೆ ಅದನ್ನ ಚಾಯ್ಸ್ ಮಾಡಿದೆ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ನೋಡೋಣ. 5 into 4 is 20 xyz, ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ 20 xyz ಬರ್ಬಹುದಾ? ಓಕೆ, ನೆಕ್ಸ್ಟ್, the product of 4x and 0 is. 4x ಅನ್ನ ಮತ್ತ 0 ಅನ್ನ ಮಲ್ಟಿಪ್ಲೈ ಮಾಡ್ರಿ. 0 4 4x ನನ್ ಅಂತ ಇದೆ. ಹಾಗಾದ್ರೆ ಏನಾಗತ್ತೆ ಇಲ್ಲಿ? ಆಪ್ಷನ್ 0 ಆಗತ್ತೆ, ರೈಟ್? ಅಂದ್ರ 0 into anything is 0. ಓಕೆ, ನೆಕ್ಸ್ಟ್, ಇದು ನೋಡ್ರಿ, ಇದು ಆಡ್ ಮಾಡ್ಬೇಕು ನೀವು. ಹೌದಾ, ಇಫ್ ವಿ ಆಡ್. ಹೌದಾ, ಇದನ್ನ ಸ್ಕಿಪ್ ಮಾಡೋಣ, ಯಾಕಂದ್ರೆ ನಿಮ್ಮ ಸಿಲೆಬಸ್ಸಿಗಿಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು. 7xy plus 5yz minus 3zx. ನಿಮಗೆ ಈ ಸಂಖ್ಯೆಗಳನ್ನ ನೋಡಿದ್ರೆ ಕನ್ಫ್ಯೂಸ್ ಆಗ್ತೈತಿ. ಡೋಂಟ್ ವರಿ, ಎರಡೇ ಲಾಸ್ಟ್ 2 ಪ್ರಾಬ್ಲಮ್ ಇದಾವ್, ಸ್ಕಿಪ್ ಮಾಡೋಣ ಅಂತ. ಓಕೆ, ಇಫ್ ಯು ಸಬ್ಟ್ರಾಕ್ಟ್, ಇದು ಬೇಡ ನಿಮ್ಗೆ, ಯಾಕಂದ್ರೆ ಆಲ್ರೆಡಿ ಇದು ನಿಮ್ಮ ಸಿಲೆಬಸ್ಸಿಗೆ ರಿಲೇಟೆಡ್ ಇಲ್ಲ. ಓಕೆ, ಹಾಗಾದ್ರೆ ಇದು ಇಲ್ಲಿಗೆ ನಮ್ದು ಏನಾಯ್ತು, ಗೇಮ್ ಕಂಪ್ಲೀಟ್ ಆಯ್ತು. ಓಕೆ, ಸೊ ನಾನ್ ಜಸ್ಟ್ ಒಂದ್ ಯಾವ್ದೋ ಒಂದು ಇದನ್ ಮಾಡ್ತೇನೆ ನೋಡ್ರಿ. ಇಲ್ಲಿ ಯಾವ್ದೋ ಒಂದು ಕ್ಲಿಕ್ ಮಾಡ್ತೇನೆ ನಾನೀಗ. 15 ಮೈನಸ್ 2x ಒಂದ್ ಯಾವ್ದೋ ಒಂದು ಕ್ಲಿಕ್ ಮಾಡ್ತೇನೆ ನಾನೀಗ. ಆಕ್ಚುಲಿ ಇದು ನಿಮ್ಮ ಸಿಲೆಬಸ್ಸಿಗೆ ಇದೆ, ನೀವು ಮತ್ತೆ ಸಾಲ್ವ್ ಮಾಡ್ಬೇಕೀಗ. ಇದನ್ನ ನೋಡೋಣ, ರಾಂಗ್ ಆಗಿದೆ. ಹೌದಾ, ಇದು ದಿಸ್ ಇಸ್ ದ ಕರೆಕ್ಟ್ 15x. ಹೌದಾ, ಈಗ ನಮ್ದು ಏನಾಯ್ತು, ಗೇಮು ಕಂಪ್ಲೀಟ್ ಆಯ್ತು. ಓಕೆ, ಅವೆಲ್ಲ ನಿಮ್ಮ ಸಿಲೆಬಸ್ಸಿಗೆ ಇರ್ಲೇ ಇರ್ದಿದ್ದಕ್ಕೆ ನಾವು ಅದನ್ನ ಸ್ಕಿಪ್ ಮಾಡಿದ್ದೇವೆ. ಓಕೆ, ಸೊ
ಹೆಂಗ್ ಟೈಮ್ ಹೋಯ್ತಂತನ ಗೊತ್ತಾಗ್ಲಿಲ್ಲ. ಆಗ್ಲೇ ನಮ್ಗೆ ಏನಾಯ್ತು 30 ಮಿನಿಟ್ಸ್ ಆಗಿ ಹೋಯ್ತು. ಯಾಕಂದ್ರ ನಿಮ್ಮ ಏನಾಗ್ತೈತಿ, ನಾನ್ ಹೇಳಿದಾಗ ನಿಮ್ಮ ರಿಪ್ಲೈ ಬರ್ತಾ ಇದ್ರೆ ನನಗೆ ಯಾವ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದೆ, ಯಾವ ಟೈಮ್ ಆಯ್ತು ಅನ್ನೋದ ಗೊತ್ತಾಗ್ಲಿಲ್ಲ. ಬಟ್ ಸ್ಟಿಲ್ ನಾವು ಮತ್ತು ನಮ್ಮ ಈ ಒಂದು ಪಾಲಿನಾಮಿಯಲ್ ಅನ್ನೋ ಒಂದು ಟಾಪಿಕ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಡೋಂಟ್ ವರಿ, ನೆಕ್ಸ್ಟ್ ಕ್ಲಾಸ್ ಒಳಗ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಲಿಕ್ಕೆ. ಥ್ಯಾಂಕ್ ಯು ಸರ್, ವೆಲ್ ಎಕ್ಸ್ಪ್ಲೈನ್ ಮೇಡಮ್ ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. Thank you so much, ma'am. We all are understanding the problem. Thank you, sir. Thank you so much. ಇದೇ ರೀತಿ ನಿಮ್ಮ ರೆಸ್ಪಾನ್ಸ್ ಆಮೇಲೆ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರ್ಲಿ ಅಂತ ಹೇಳಿ ಇವತ್ತಿನ ಒಂದು ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ರಿ, ಇಲ್ಲ ಅಂದ್ರೆ ಇವತ್ತಿನ ಸೆಷನ್ ಅನ್ನ ಮುಗಿಸೋಣ ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ, ಮಕ್ಕಳಿಗೆ, ಟೀಚರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. Thank you, sir.